ರೆಡಿ 1 2 3 ಸ್ಟಾರ್ಟ್. ಅಲ್ಲಿ 1 2 3 ಸ್ಟಾರ್ಟ್. ಇವರಿರೋದಾ ಲೆಟ್ಸ್ ಲರ್ನ್. ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲಕೋಟೆ, ಸೊಲ್ಲಾಪುರ ಜಿಲ್ಲೆ, ಮಹಾರಾಷ್ಟ್ರ. ಇವತ್ತು ಒಂದು ವಿಶೇಷವಾದ ದಿವಸ. ಕೆಸೆಟ್ 2023 ಈ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿ 1 ತಿಂಗಳಾಯಿತು. ಕೆಸೆಟ್ ಪರೀಕ್ಷೆ ಉತ್ತೀರ್ಣರಾದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ KE ವತಿಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ನದ ಒಂದು ದಿನಾಂಕವನ್ನು ಇಂದು ಪ್ರಕಟಿಸಿದ್ದಾರೆ. ಕೆಸೆಟ್ ಪರೀಕ್ಷೆಯನ್ನು ಉತ್ತೀರ್ಣರಾದ ನೀವೆಲ್ಲರೂ ಈ ವಿಷಯದ ಬಗ್ಗೆ ಚಾತಕ ಪಕ್ಷಿಯಂತೆ ತಾವೆಲ್ಲರೂ ಕಾಯುತ್ತಾ ಇದ್ದೀರಿ. ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ಕೆದವರು ಇಂದು ಪ್ರಕಟಿಸಿದ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಒಂದು PDF ಫೈಲನ್ನು ತಾವೆಲ್ಲರೂ ವ್ಯವಸ್ಥಿತವಾಗಿ ಓದಬೇಕು. ನನಗೆ ತಿಳಿದ ಹಾಗೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನದ ಒಂದು ಮಾಹಿತಿಯನ್ನು ನಾನು ಈಗ ನೋಡಿದ್ದೇನೆ. ಮಧ್ಯಾಹ್ನದಲ್ಲಿ ನಮ್ಮ ಶಿವರಾಜ್ ಸರ್ ಅವರು ಇದು ವಿಡಿಯೋ ಒಂದು PDF ನನಗೆ ಕಳಿಸಿದ್ರು, ನೋಡಿದ್ದೇನೆ. ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅನ್ನೋದನ್ನು ಒಂದು ನನಗೆ ತಿಳಿದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರು ನಾಳೆ ಅಂದರೆ 11ನೇ ತಾರೀಕಿನಂದು 11, 12, 13, 15, 16, 18, 19, 20, 22 9 ದಿವಸ ಇಲ್ಲ 17 ನಡ್ಬರ್ಕ್ ಸುಟ್ಟಿ ಅದಾವಮ್ಮ. 17ನೇ ತಾರೀಕಿಗೆ ಸುಟ್ಟಿ ಅದಾವೆ. ಮತ್ತು ನಡ್ಬರ್ಕ್ ಸಂಡೇನೂ ಬರ್ತೈತಿ, ಸಂಡೇ ದಿವಸನೂ ಇಲ್ಲ. ಉಳಿದಿದ್ದು 9 ದಿವಸದವರೆಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋರಿದ್ದಾರೆ. ನೀವೆಲ್ಲರೂ ಏನು ಪರೀಕ್ಷೆ ಪಾಸ್ ಆಗಿರಿ ನಿಮ್ಮ ಸಬ್ಜೆಕ್ಟಿಗೆ ಅನುಗುಣವಾಗಿ. ಈ ಮೊದಲನೇ ದಿವಸ ಕಾಮರ್ಸ್ ಸಬ್ಜೆಕ್ಟ್, ಎರಡನೇದು ಕಾಮರ್ಸ್ ಸಬ್ಜೆಕ್ಟ್, ಮೂರನೇದು ಕನ್ನಡ ಸಬ್ಜೆಕ್ಟ್, ಹೀಗೆ ಪ್ರತಿಯೊಂದು ಸಬ್ಜೆಕ್ಟ್ದವರು ನಿಮ್ಮ ಸಬ್ಜೆಕ್ಟ್ದವರು ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅನ್ನೋದನ್ನು ನೋಡಿ ಅವತ್ತಿನ ತಾರೀಕಿನ ದಿವಸ ನೀವು ಬೆಂಗಳೂರಿಗೆ ಹೋಗಬೇಕಾಗುತ್ತದೆ. ಬೆಂಗಳೂರಲ್ಲಿ KE ಆಫೀಸ್ ಮಲ್ಲೇಶ್ವರಮದಲ್ಲಿದೆ. ಆ KE ಆಫೀಸ್ಗೆ ತಾವೆಲ್ಲರೂ ಹೋಗಿ ಅಲ್ಲಿ ಭೇಟಿ ಕೊಟ್ಟು ನೀವು ಪರೀಕ್ಷೆ ಪಾಸ್ ಮಾಡಿದ ಈ ಏನು ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀರಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ಏನೇನು ಕಂಡೀಷನ್ ಅದಾವೆ ನೋಡ್ರಿ. ಒಂದಂತೂ ಕಂಡೀಷನ್ ಪಕ್ಕ ನೆನಪಿಡ್ರಿ, ನಿಮ್ಮ ಸಬ್ಜೆಕ್ಟು ಎಷ್ಟನೇ ತಾರೀಕಿಗಿದೆ ಅದನ್ನು ತಾವು ನೋಡಬೇಕು. ಮೊದಲನೇದು ಕಾಮರ್ಸ್ ಸಬ್ಜೆಕ್ಟ್ ಎಂದೈತಿ ಅಂದೇ ನೀವು ಕಾಮರ್ಸ್ ವಿದ್ಯಾರ್ಥಿಗಳು ಹೋಗಬೇಕು. ಕನ್ನಡ ಸಬ್ಜೆಕ್ಟ್ ಎಂದೈತಿ ಕನ್ನಡ ಸಬ್ಜೆಕ್ಟ್ ವಿದ್ಯಾರ್ಥಿಗಳು ಅವತ್ತಿನ ತಾರೀಕು ಹೋಗಬೇಕು. ಇಂಗ್ಲೀಷ್ ಲಿಟ್ರೇಚರ್ ಇದ್ದವರು ನಿಮ್ಮ ತಾರೀಕಿಗೆ ಹೋಗಬೇಕು. ಸೊ ತಾರೀಕುಗಳನ್ನು ತಾವು ನೆನಪಿಡ್ರಿ, ಒಂದನೇ ಕಂಡೀಷನ್. ಎರಡನೇದು, 1 ದಿವಸದೊಳಗೆ 2 ಸೆಷನ್ದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋರಿದ್ದಾರೆ. ಒಂದು ಮಾರ್ನಿಂಗ್ 10ರಿಂದ 1 ಗಂಟೆವರೆಗೆ, ಮಧ್ಯಾಹ್ನದೊಳಗೆ 2ರಿಂದ 5 ಗಂಟೆವರೆಗೆ. 9ವರೆಗೆ ನೀವು ಅಲ್ಲಿ ಹೋಗಬೇಕು ಆ ಆಫೀಸಿಗೆ. ಓಕೆ, ಇನ್ನು ಹೋಗುವಾಗ ಏನೇನು ಅದಾವೆ ನೋಡಿರಿ. ಮೊದಲನೇ ಗೈಡ್ಲೈನ್ಸ್ ಏನು, ಕಂಪಲ್ಸರಿ ಅಂದರೆ ಮ್ಯಾಂಡೇಟ್ರಿ, ನೀವು ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದಂಥ ವಿದ್ಯಾರ್ಥಿ ಮಿತ್ರರು ಈ ಆಫೀಸ್ಗೆ ಹೋಗಲೇಬೇಕು. ಪ್ರತ್ಯಕ್ಷವಾಗಿ ನೀವು ಅವತ್ತು ಹಾಜರು ಇರಲೇಬೇಕು. ಇಲ್ಲ ಸರ್ ನಾನು ಹೋಗೋದಾಗಂಗಿಲ್ಲ ರೀ, ಮನೆಯೊಳಗೆ ಪ್ರಾಬ್ಲಮ್ ಐತಿ, ಏನೂ ಕೇಳಂಗಿಲ್ಲ ಅವ್ರು KE ಆಫೀಸದವರು. ನೀವು ಈ ಆಫೀಸ್ಗೆ ಹೋಗುವಾಗ ಏನೇನು ತೆಗೆದುಕೊಂಡು ಹೋಗ್ಬೇಕು ನೋಡ್ರಿ. ಮೊದಲನೇದು ಕಂಪಲ್ಸರಿ ಹೋಗಿ ಅಟೆಂಡ್ ಮಾಡಬೇಕು. ನೀವು ಅಲ್ಲಿ ಹೋಗಿ ಅವರಿಗೆ ಹಾಜರಿ ಕೊಡಬೇಕು. ಅಲ್ಲಿ ಹೋಗಿ ನೀವು ಭೇಟಿ ಆಗಬೇಕು ಆಫೀಸ್ಗೆ ಕಂಪಲ್ಸರಿ. ಹೋಗುವಾಗ ಏನೇನು ತೆಗೆದುಕೊಂಡು ಹೋಗಬೇಕು, ನೀವು 10th ಮಾರ್ಕ್ ಲಿಸ್ಟ್ ನೋಡ್ರಿ. ಸುಮ್ಮನೆ ಇದರೊಳಗೆ ಕೊಟ್ಟಿಲ್ಲವರು, ಆದ್ರೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಪಾಸ್ ಆಗಿದ್ದು 10th, ಓಕೆ, SSLC ಮಾರ್ಕ್ ಲಿಸ್ಟ್ ಮತ್ತು ಪ್ರಮಾಣ ಪತ್ರ ಜೆರಾಕ್ಸ್ 3 ಜೆರಾಕ್ಸನ್ನು ತೊಗೋಬೇಕು ನೀವು. 3 ಜೆರಾಕ್ಸ್ 10th ಮಾರ್ಕ್ ಲಿಸ್ಟ್ ಮತ್ತು ಏನು ಕರಿತೀವಿ ನಾವು
ಮಾರ್ಕ್ ಲಿಸ್ಟ್ ಮತ್ತು ಸರ್ಟಿಫಿಕೇಟ್ ಪ್ರಮಾಣಪತ್ರ. ಆಮೇಲೆ PUC ಸೆಕೆಂಡ್ ಇಯರ್ ಮಾರ್ಕ್ ಲಿಸ್ಟ್ ಮತ್ತು ಪ್ರಮಾಣಪತ್ರ. ಆಮೇಲೆ ಡಿಗ್ರಿ, ನೀವು BS ಇದ್ದರೆ BS ಇದ್ದು, BA ಇದ್ದರೆ BAದು, BCom ಇದ್ದರೆ BComದು 3 ವರ್ಷದ್ದು ಮಾರ್ಕ್ ಲಿಸ್ಟ್ ಮತ್ತು ಪಾಸ್ ಆಗಿದ್ದಿರುವಂಥ ಡಿಗ್ರಿ ಸರ್ಟಿಫಿಕೇಟ್. ಆಮೇಲೆ PG ಸರ್ಟಿಫಿಕೇಟ್, ಪೋಸ್ಟ್ ಗ್ರ್ಯಾಜುಯೇಟ್ PG ಫಸ್ಟ್ ಇಯರ್ ಪಾಸಾಗಿದ್ದು ಮತ್ತು ಸೆಕೆಂಡ್ ಇಯರ್ ಪಾಸಾಗಿದ್ದು ಮಾರ್ಕ್ ಲಿಸ್ಟ್ ನಿಮ್ಮ ಹತ್ರ ಇರಬೇಕು, ಪ್ರಮಾಣಪತ್ರ ನಿಮ್ಮ ಹತ್ರ ಇರಬೇಕು. ಸರ್ ಇಲ್ಲರಿ ನಮ್ಮ ಹತ್ರ ಈಗ ನಾವು MA ಓದ್ತಾ ಇದ್ದೀವಿ, ಸೆಕೆಂಡ್ ಇಯರ್ ಇದ್ದೀವಿ, 4th ಸೆಮ್ದೊಳಗಿದ್ದೀವಿ, ನಮ್ಮ ಹತ್ರ ಮಾರ್ಕ್ ಲಿಸ್ಟ್ ಇಲ್ಲ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮದ್ದು 3rd ಸೆಮ್ಮದ್ದು ಮಾರ್ಕ್ ಲಿಸ್ಟ್ ತೊಗೋಬೇಕು. ಆಮೇಲೆ ನೀವು ಯಾವ ಡಿಪಾರ್ಟ್ಮೆಂಟ್ದೊಳಗೆ ನೀವು ಓದ್ತಾ ಇದ್ದೀರಿ ಆ ಡಿಪಾರ್ಟ್ಮೆಂಟ್ದ ಹೆಡ್, ನಿಮ್ಮದೇನು ಯೂನಿವರ್ಸಿಟಿ ಒಳಗೆ ಹೆಡ್ ಇರ್ತಾರೆ ಐತಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ದ ಹೆಡ್, ಅವ್ರ ಕಡೆಯಿಂದ ಒಂದು ಅರ್ಜಿಯನ್ನು ತೆಗೆದುಕೊಳ್ಬೇಕು ನೀವು, ಈ ಸ್ಟೂಡೆಂಟ್ ನಮ್ಮ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದಾನೆ ಅಂತೇಳಿ. ಆ ಒಂದು ಪ್ರಮಾಣಪತ್ರ ನಿಮ್ಮ ಹತ್ರ ಇರಲೇಬೇಕು. ಅಥವಾ ಆಲ್ರೆಡಿ ನೀವು MA ಪಾಸ್ಔಟ್ ಆಗಿದ್ದಿರಿ, MCom ಪಾಸ್ಔಟ್ ಆಗಿದ್ದಿರಿ, MSc ಕಂಪ್ಲೀಟ್ ಆಗಿತ್ತು ಅಂದ್ರೆ ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು, ಪಾಸಿಂಗ್ ಸರ್ಟಿಫಿಕೇಟ್. ಆಮೇಲೆ ಮಾರ್ಕ್ ಲಿಸ್ಟ್ ಇರಲೇಬೇಕು. ಅದಾದ ನಂತರ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಿ KE ಅದವರಿಗೆ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ, ಓಕೆ, ಅಪ್ಲಿಕೇಶನ್ ಹಾಕುವಾಗ ಆನ್ಲೈನ್ ಮೂಲಕ ನೀವೇನು ಅಪ್ಲಿಕೇಶನ್ ಹಾಕಿದ್ರು ಆ ಸಮಯದೊಳಗೆ ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಅವರು, ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಗ್ರಾಮೀಣ ಅಭ್ಯರ್ಥಿ ಆಗಲಿ, ಅಥವಾ ನಿಮ್ಮದು ಮಹಿಳಾ ಅಭ್ಯರ್ಥಿ ಆಗಲಿ, ಅಥವಾ SC ST ಸರ್ಟಿಫಿಕೇಟ್ ಆಗಲಿ, ಅಥವಾ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟ್ ಆಗಲಿ, ಮೀಸಲಾತಿ ಸಲುವಾಗಿ ಏನೇನು ಸರ್ಟಿಫಿಕೇಟ್ಗಳು ನೀವು ಅಪ್ಲಿಕೇಶನ್ ಹಾಕುವಾಗ ಆ ಪ್ರತಿಯೊಂದು ಸರ್ಟಿಫಿಕೇಟದ ಮೇಲೆ ಎಂದು ಅಪ್ಲಿಕೇಶನ್ ಹಾಕಿದ್ರು ಆ ಟೈಮಿಂದು ಡೇಟ್ ಇರಲೇಬೇಕು. ಇಲ್ಲ ಸರ್ ನಾನು ಈಗ KSET ಪಾಸ್ ಆಗಿದ ಮೇಲೆ ನಾನು ಇನ್ಕಮ್ ಸರ್ಟಿಫಿಕೇಟ್ ತೆಗೆದೀನಿ ಅಂದರೆ ಇಲ್ಲ, ರಿಸಲ್ಟ್. ಸರ್ ಈಗ ನಾನು ಕಾಸ್ಟ್ ಸರ್ಟಿಫಿಕೇಟ್ ತೆಗೆದೀನಿ, ರಿಸಲ್ಟ್. ಸರ್ ಈಗ ನಾನು ಮೀಸಲಾತಿ ಸರ್ಟಿಫಿಕೇಟ್ ತೆಗೆದೀನಿ ಸರ್, ಇಲ್ಲ, ರಿಜೆಕ್ಟ್ ಮಾಡ್ತಾರೆ ಅವರು. ಡೇಟ್ ಅವಾಗಿನ ಇರಬೇಕು, ಓಕೆ. ಆಮೇಲೆ ನಿಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕು. SSLCದು ಒರಿಜಿನಲ್, PUC ಸೆಕೆಂಡ್ ಇಯರ್ದು ಒರಿಜಿನಲ್, BA BSದು ಡಿಗ್ರಿದು ಒರಿಜಿನಲ್, PGದು ಒರಿಜಿನಲ್, ಮಾರ್ಕ್ ಲಿಸ್ಟ್ ಮತ್ತು ಪ್ರಮಾಣಪತ್ರ ಇರಲೇಬೇಕು. ಇಲ್ಲಂದ್ರೆ ನಡಿಯೋಣ, ನಿಮ್ಗೆ ಅಲ್ಲಿ ನಿಂದ್ರೆ ಕೊಡೋಂಗಿಲ್ಲ ಅವರು. ಇದು ನನಗೆ ಗೊತ್ತೈತಿ ಅಲ್ಲಿದು ಏನು ಪೊಸಿಷನ್ ಐತಿ. ಇಲ್ಲ ಸರ್ ನಾನು ಬಿಟ್ಟು ಬಂದಿನಿ ಅಂದ್ರೆ ಮುಗಿದೋಯ್ತು. ಬಿಟ್ಟು ಬಂದಿನಂದ್ರೆ ಹೋಗೋಣ ಹತ್ರ, ನೀ ಹೆಂಗೆ ಬಂದಿದ್ದು ಹಂಗೆ ವಾಪಸ್ ಹೋಗಂತ ಹೇಳ್ತಾರೆ. ಎಲ್ಲ ತಗೋ ಒರಿಜಿನಲ್ ಸರ್ಟಿಫಿಕೇಟ್ ಇವತ್ತು ನೈಟ್ ಕಂಪ್ಲೀಟ್ ಮನ್ಕೋಬೇಡ್ರಿ. ಪರೀಕ್ಷೆ ಪಾಸ್ ಆದವರು ಎಲ್ಲ ಡಾಕ್ಯುಮೆಂಟ್ಸ್ ಗೋಳೆ ಮಾಡಿರಿ. ನಾಳೆ ಇನ್ನೂ ಒಂದೇ ದಿವಸ ಸಮಯ ಐತೆ ನಿಮ್ಮ ಕೈ ಒಳಗೆ. ಹೀಗೆ ಮಾಡಬೇಡ್ದಾಗಿತ್ತು. KEದವರು ಒಂದು ವಾರ ಒಂದು ಟೈಮ್ ಕೊಡಬೇಕಾಗಿತ್ತು, ಅವರು ಟೈಮ್ ಕೊಟ್ಟಿಲ್ಲ. ಬಟ್ ನಾಳೆ 11ನೇ ತಾರೀಕಿಗೆ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇದೆ. ಸೊ ನಾಳೆ ಏನೇ ಕಂಡೀಷನ್ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒರಿಜಿನಲ್ ನಿಮ್ಮ ಹತ್ರ ಇಟ್ಕೊಡ್ರಿ. ಪ್ರತಿಯೊಂದು ಡಾಕ್ಯುಮೆಂಟ್ಸದು 3 ಪ್ರತಿಗಳು ಜೆರಾಕ್ಸ್ ನಿಮ್ಮ ಹತ್ರ ಇರಬೇಕು. ಆಮೇಲೆ ನಿಮ್ಮ ಹತ್ರ ಏನು ಸರ್ಟಿಫಿಕೇಟ್ ಐತಲ್ಲ ಅದ್ರ ಮೇಲೆ ಯಾರ್ದು ಅಟೆಸ್ಟೆಡ್ ಕಾಪಿ ಜೆರಾಕ್ಸ್ ಇರಬೇಕು ರೀ. ಆ ಜೆರಾಕ್ಸ್ ಕಾಪಿ ಮೇಲೆ ಯಾರು ಸಿಗ್ನೇಚರ್ ಇರಬೇಕು. ಗೆಜೆಟೆಡ್ ಆಫೀಸರ್ ಯಾರು KPSC ಪರೀಕ್ಷೆ ಪಾಸಾಗಿ ಈ ತಹಸೀಲ್ದಾರ್ ಆಗಿರ್ತಾರೆ ನೋಡ್ರಿ, ಅಥವಾ ಉಪ ತಹಸೀಲ್ದಾರ್ ಆಗಿರ್ತಾರೆ, ದಂಡಾಧಿಕಾರಿ. ತಹಸೀಲ್ದಾರ್ ಆಯ್ತೀರಿ ನೀವು, ಅಯ್ಯಪ್ಪ. ಉಪ ತಹಸೀಲ್ದಾರ್, ಆಮೇಲೆ ಜಿಲ್ಲಾಧಿಕಾರಿ, ಉಪ ಜಿಲ್ಲಾಧಿಕಾರಿ, ಗೆಜೆಟೆಡ್ ಆಫೀಸರ್ ಕಡೆಯಿಂದ ನೀವು ಸಿಗ್ನೇಚರ್ ಮಾಡಿರಬೇಕು. ಅಥವಾ ನೀವು ಯಾವ ಡಿಗ್ರಿ ಕಾಲೇಜೊಳಗೆ ಓದಿರ್ತೀರಿ ಅಲ್ಲಿ ವೈಸ್ ಚಾನ್ಸಲರ್, ಇಲ್ಲಾಂದ್ರೆ ಆ ಡಿಪಾರ್ಟ್ಮೆಂಟದ ಹೆಡ್ ಅಂತೇಳಿ ಇರ್ತಾರೆ, ಹೆಡ್ ವತಿಯಿಂದ ನೀವು ಸಿಗ್ನೇಚರ್ ಮಾಡ್ಕೋಬೇಕು. ಅಥವಾ ಗೌರ್ಮೆಂಟ್ ಕಾಲೇಜ್ ಏನು ಇರ್ತೈತೆ ಡಿಗ್ರಿ ಕಾಲೇಜ್, ಆ ಡಿಗ್ರಿ ಕಾಲೇಜ್ದೇನು ಪ್ರಿನ್ಸಿಪಲ್ ಅದಾರ ನೋಡ್ರಿ, ಅವ್ರ ಕಡೆಯಿಂದ ಸಿಗ್ನೇಚರನ್ನು ಮಾಡ್ಕೋಬೇಕು. ಕ್ಲಾಸ್ 1 ಆಫೀಸರ್ ಯಾರ್ಯಾರು ಅದಾರೋ ಆ ಕ್ಲಾಸ್ 1 ಆಫೀಸರ ಒಂದು ಸೀಲ್ ಮತ್ತು ಸಿಗ್ನೇಚರ್ ಆ ನಿಮ್ಮ ಸರ್ಟಿಫಿಕೇಟ್ ಮೇಲೆ, ಅಂದರೆ ಜೆರಾಕ್ಸ್ ಕಾಗದ ಮೇಲೆ ಇರಲೇಬೇಕು. ಒರಿಜಿನಲ್ ಒಂದಿರಬೇಕು, ಆಮೇಲೆ ಒರಿಜಿನಲ್ ಜೊತೆಗೆ 2 ಜೆರಾಕ್ಸ್. ಆ ಜೆರಾಕ್ಸ್ ಪ್ರತಿಗಳ ಮೇಲೆ ಗೆಜೆಟೆಡ್ ಆಫೀಸರ್ದ ಸಿಗ್ನೇಚರ್ ಇರಲೇಬೇಕು. ಸೊ ನಾಳೆ ನಿಮ್ಮ ತಾಲೂಕದೊಳಗೆ ಹೋಗಿ ನಿಮ್ಮ ಪ್ರಿನ್ಸಿಪಲ್ ಸರ್ ಅವರು ಭೇಟಿಯಾಗಿ ಅವ್ರ ಕಡೆಯಿಂದ ಸಿಗ್ನೇಚರ್ ಮಾಡಿಕೊಡ್ರಿ ನಾಳೆ, ಓಕೆ. ಮತ್ತು ಏನಿರಬೇಕು, ಮೊನ್ನೆದು KSET ಎಕ್ಸಾಮ್ ಬರೆಯುವಾಗ ಏನು ಹಾಲ್ ಟಿಕೆಟ್ ಐತಲ್ಲ ಅದು ಇರಲೇಬೇಕು. ಇಲ್ಲ ಸರ್ ಕಳೆದೈತಿ ಏನು ಮಾಡೋದು, ಕಳೆದೈತೆ ಅಂದರೆ ಏನು ಮಾಡೋದು ನೋಡಿರಿ, ಹುಡುಕ್ಯಾಡ್ರಿ. ಇದ್ದಿದ್ದು ಮೊದಲು ತೊಗೊಂಡು ಹೋಗಿ ಇವರನ್ನು ಭೇಟಿಯಾಗಿರಿ. ಎಲ್ಲಿ? ಈ KE ಆಫೀಸ್ಗೆ ಯಾವ ದಿವಸ ಹೇಳಿರ್ತಾರೆ. KE ಎಕ್ಸಾಮ್ ಹಾಲ್ ಟಿಕೆಟ್ ಬೇಕು, ಆಮೇಲೆ ಆಧಾರ್ ಕಾರ್ಡ್ ಇರಲೇಬೇಕು ನಿಮ್ಮದು.
ನಿಮ್ಮ ಆಧಾರ್ ಕಾರ್ಡು ಒರಿಜಿನಲ್ ಇರಲೇಬೇಕು. ಆಮೇಲೆ PG ಪೋಸ್ಟ್ ಗ್ರ್ಯಾಜುಯೇಟ್ ಪರೀಕ್ಷೆ ಪಾಸಾಗಿದ್ದು ಮಾರ್ಕ್ ಲಿಸ್ಟ್ ಮತ್ತು ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ಕ್ಯಾಟಗರಿ ಇರುವಂಥ ವಿದ್ಯಾರ್ಥಿಗಳು SC ST ಈ ಅಭ್ಯರ್ಥಿಗಳು ಏನು ಮಾಡಬೇಕು, ಫಾರ್ಮ್ D ಇದರ ಪ್ರಕಾರ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಲೇಬೇಕು. ಆಮೇಲೆ ಕ್ಯಾಟಗರಿ 1 ಇರುವಂಥ ವಿದ್ಯಾರ್ಥಿಗಳು ಫಾರ್ಮ್ E ಪ್ರಕಾರ ಸರ್ಟಿಫಿಕೇಟ್ ಇರಲೇಬೇಕು. ಕ್ಯಾಟಗರಿ 2A 3A ಮತ್ತು 3B ಇವರು ಫಾರ್ಮ್ F ಅದ ಹಾಗೆ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ದಿವ್ಯಾಂಗ ವಿದ್ಯಾರ್ಥಿಗಳು ಯಾರು ವಿಕಲಚೇತನದರ ಅಂಥ ವಿದ್ಯಾರ್ಥಿಗಳು 40% ಹೆಚ್ಚಿಗೆ ಇರುವಂಥ ಅಭ್ಯರ್ಥಿಗಳು ಅವರಿಗೆ ನಾವು ವಿಕಲಚೇತನ ಅಂತೇಳಿ ಕರಿತೀವಿ. ಅಂಥ ವಿದ್ಯಾರ್ಥಿ ಹತ್ರ ಸರ್ಟಿಫಿಕೇಟ್ ಇರಲೇಬೇಕು. ಆಮೇಲೆ ಥರ್ಡ್ ಜೆಂಡರ್, ಈ ಪುರುಷರೂ ಇಲ್ಲ ಸ್ತ್ರೀನೂ ಇಲ್ಲ ಅಂಥ ಥರ್ಡ್ ಜೆಂಡರ್ ವಿದ್ಯಾರ್ಥಿಗಳು ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಇದೆ, ಆ ಸರ್ಟಿಫಿಕೇಟ್ ಅವ್ರ ಹತ್ರ ಇರಬೇಕು. ಆಮೇಲೆ ಇವರು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಏನು ನಾವು ಯಾವಾಗೂ ಯಾವ ವಿದ್ಯಾರ್ಥಿ ಕೂಡ ನಾವು ರಿಸಲ್ಟನ್ನು ಕ್ಯಾನ್ಸಲ್ ಮಾಡ್ಬೋದು. ಎಂಥ ವಿದ್ಯಾರ್ಥಿಗಳು ಯಾರು ಅಪ್ಲಿಕೇಶನ್ ಹಾಕುವಾಗ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೋ, ಸುಳ್ಳು ಮಾಹಿತಿ ಕೊಟ್ಟಿರ್ತಾರೆ. MA ಪಾಸ್ ಆಗ್ಲಾರ ನಾನು MA ಪಾಸ್ ಆಗೀನಿ ಅಂತೇಳಿ ಅರ್ಜಿ ಹಾಕಿರ್ತಾರೆ. SC ಕ್ಯಾಟಗರಿ ಇರಲಾರ್ದು ನಾನು SC ಕ್ಯಾಟಗರಿ ಇದ್ದೀನಿ ಅಂತ ಹೇಳಿರ್ತಾರೆ. ನಾನು ST ಇರಲಿಲ್ಲ ಅಂದ್ರೆ ನಾನು ST ಕ್ಯಾಟಗರಿ ಅಂತ ಹೇಳಿರ್ತಾರೆ. ದಿವ್ಯಾಂಗ ಇರದೇ ಇದ್ದರೂ ಕೂಡ ನಾನು ದಿವ್ಯಾಂಗ ಕ್ಯಾಂಡಿಡೇಟ್ ಅಂತೇಳಿ ಅಪ್ಲಿಕೇಶನ್ ಹಾಕಿರ್ತಾರೆ. ಅಪ್ಲಿಕೇಶನ್ ಹಾಕುವಾಗ ಸುಳ್ಳು ಮಾಹಿತಿ ನೀಡಿದರೆ ಅಂಥ ವಿದ್ಯಾರ್ಥಿಗಳ ರಿಸಲ್ಟ್ ಕ್ಯಾನ್ಸಲ್ ಆಗುತ್ತದೆ. ಆಮೇಲೆ ಯಾರು ಪ್ರಮಾಣ ಪತ್ರದ ಮೇಲೆ ಒರಿಜಿನಲ್ ಸರ್ಟಿಫಿಕೇಟ್ ಮೇಲೆ ಏನು ಮಾಡಿರ್ತಾರೆ ರೀ, ಡುಪ್ಲಿಕೇಟ್ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ ಅಥವಾ ಅದ್ರ ಮೇಲಿಂದ ಡೇಟ್ ಚೇಂಜ್ ಮಾಡಿರ್ತಾರೆ. ಪೆನ್ ರೈಸರ್ ಪೆನ್ನ ತೊಗೊಂಡು ಹಿಂಗೆಲ್ಲ ತಿದ್ದಿ ಅದ್ರ ಮೇಲೆ ಇನ್ನೊಮ್ಮೆ 2024 2023 ಹಿಂಗೆ ಕೈಲಿ ಬರೆದಿರ್ತಾರೆ, ಫೋರ್ಜರಿ ಮಾಡಿರ್ತಾರೆ. ಅಂಥ ಡುಪ್ಲಿಕೇಟ್ ಸರ್ಟಿಫಿಕೇಟ್ ಆಗಲಿ ಅಥವಾ ಸರ್ಟಿಫಿಕೇಟ್ ಮೇಲೆ ಏನಾದರೂ ಹಿಂಗೆ ತಿದ್ದಿದ್ರಿ, ಫಾಲ್ಸ್ ಇನ್ಫಾರ್ಮೇಷನ್, ಟ್ಯಾಂಪರ್ಡ್, ಫೋರ್ಜ್ಡ್ ಮತ್ತು ಫ್ಯಾಬ್ರಿಕೇಟೆಡ್ ಈ ತಪ್ಪುಗಳನ್ನು ನೀವು ಮಾಡಿದರೆ ನಿಮ್ಮ ರಿಸಲ್ಟ್ ಕ್ಯಾನ್ಸಲ್. ಆಮೇಲೆ ಇಲ್ಲ ಸರ್ ನನಗೆ ಭಾಳ ಸೀರಿಯಸ್ ಇದ್ದೀನಿ ಸರ್, ನನಗೆ ಎಕ್ಸಾಮ್ ವೆರಿಫಿಕೇಷನ್ ಹೋಗೋದು ಆಗಂಗೆ ಇಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ಯಾರಿಗೆ ಕಂಪ್ಲೀಟ್ ಪ್ರಾಬ್ಲಮ್ ಐತಿ ನೋಡ್ರಿ, ಅದು ಡಾಕ್ಟ್ರ್ ಕಡೆಯಿಂದ ಸರ್ಟಿಫಿಕೇಟ್ ಇರಬೇಕು. ನೋಡಿರಿ ಸರ್ ಇವನಿಗೆ ನಡಿಲಿಕ್ಕೆ ಬರೋಂಗಿಲ್ಲ, ಭಯಂಕರ ಸೀರಿಯಸ್ ಅದನವ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋದು ಆಗಂಗಿಲ್ಲ ಇಂಥ ಹುಡುಗ ಅಂದಾಗ ಆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಅಥವಾ ಆ ವಿದ್ಯಾರ್ಥಿಯ ಫ್ಯಾಮಿಲಿ ಮೆಂಬರ್ಸ್ ನೀವು ಯಾರಿಗೆ ಬರೋಕ್ಕಾಗಂಗಿಲ್ಲ ಅವರೊಂದು ಅರ್ಜಿಯನ್ನು ಬರೀಬೇಕಾಗ್ತದೆ. ಆ ಅರ್ಜಿ ಮೇಲೆ ನಿಮ್ಮ ಸಿಗ್ನೇಚರ್ ಮಾಡಬೇಕು. ಆಮೇಲೆ ನಿಮ್ಮ ಅಪ್ಲಿಕೇಶನ್ ಜೊತೆಗೆ ಡಾಕ್ಟರ್ ಸರ್ಟಿಫಿಕೇಟ್ ಅದನ್ನು ಎರಡೂ ತೆಗೆದುಕೊಂಡು ಮತ್ತು ನೀವು ಪರೀಕ್ಷೆ ಪಾಸಾಗಿದ್ದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ರಿಲೇಟಿವ್ ಈ ಆಫೀಸ್ಗೆ ಬರಲೇಬೇಕು. ಎಲ್ಲಿ KE ಆಫೀಸಕ್ಕೆ. ಅದು ಆ ದಿವಸ ಎಂದು ವೆರಿಫಿಕೇಷನ್ ಇದೆಯೋ ಅವತ್ತಿನ ದಿವಸ ಹೋಗಿ ಇಲ್ಲಿ ಮಾರ್ನಿಂಗ್ ಸೆಷನ್ದೊಳಗೆ ಅಥವಾ ಮಧ್ಯಾಹ್ನ ಸೆಷನ್ದೊಳಗೆ ಐತಿ ಆ ಟೈಮಿಗೆ ಹೋಗಿ ಅವರನ್ನು ಭೇಟಿಯಾಗಿ ಡಾಕ್ಯುಮೆಂಟ್ಸನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಬೇಕು. ಓಕೆ, ಇದು ಡೇಟ್ ಫಿಕ್ಸ್ ಮಾಡಿದ್ದಾರೆ ಅವರು. ಕಾಮರ್ಸದು 11ನೇ ತಾರೀಕಿಗೆ ಅವತ್ತೇ ಹೋಗಬೇಕು. 12ನೇ ತಾರೀಕಿಗೆ ಕಾಮರ್ಸದು, ಕನ್ನಡ 13ನೇ ತಾರೀಕಿಗೆ ಯಾವ ಡೇಟ್ ದಿನಾಂಕವನ್ನು ನಿರ್ಧಾರ ಮಾಡಿದ್ದಾರೋ ಅವತ್ತಿನ ದಿವಸನೇ ನೀವು ವೆರಿಫಿಕೇಷನ್ಗೆ ಹೋಗಲೇಬೇಕು. ದಿಸ್ ಈಸ್ ಮ್ಯಾಂಡೇಟೆಡ್ ರೀ, ಇದು ಫಿಕ್ಸ್ಡ್ ಡೇಟ್ ಇದೆ. ಡೇಟ್ ಈಗ ಇವರು ಚೇಂಜ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಓಕೆ, ಹೋಗುವಾಗ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಒರಿಜಿನಲ್ ಬೇಕೇ ಬೇಕು. ಇಲ್ಲ ಸರ್ ಇಲ್ಲಂದ್ರೆ ನಡಿ, ಇಲ್ಲ ಈ ಶಬ್ದ ಅನ್ನೋದಿಲ್ಲ. ಇಲ್ಲ ಅಂದ್ರೆ ಅಲ್ಲಿ ಯಾರು ಕೇಳ್ತಾರೋ, ಯಾರೂ ಕೇಳೋಂಗಿಲ್ಲ ಅಣ್ಣ. ಇಲ್ಲ ಸರ್ ಹೋಗಿ ಅವ್ರಿಗೆ ಕಾಲು ಹಿಡ್ತೀನಿ ಸರ್, ಕಾಲು ಹಿಡಿ ಅವ್ರು ಕೈ ಹಿಡಿ ಗದ್ದೆ ಅವ್ರೇ ಬ್ಯಾಡ್ರಿ, ಸರ್ಟಿಫಿಕೇಟ್ ಒರಿಜಿನಲ್ ಬೇಕಂತಾರೆ ಅವರು. ಅಲ್ಲಿ ಎಲ್ಲಿ ಹೋಗಬೇಕು, KE ಆಫೀಸ್ಗೆ ಅಲ್ಲಿ ಹೋಗ್ಬೇಕಪ್ಪ ನೀವು. ಓಕೆ, ದಯವಿಟ್ಟು ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನಾದರೂ ಭಾಳ ಸೀರಿಯಸ್ ಇದ್ರಿ ಅಂದರೆ ಡಾಕ್ಟ್ರ್ ಕಡೆಯಿಂದ ಸರ್ಟಿಫಿಕೇಟ್ ತೊಗೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದವ್ರಿಗೆ ನೀವು ಕಳಿಸ್ಬೇಕು ಆಫೀಸ್ಗೆ. ಓಕೆ, ನಾವು ಮೊನ್ನೆ ಎಲ್ಲಿ ವಿಶಾಖಪಟ್ಟಣಕ್ಕೆ ಹೋಗಿ ಬಂದಿದ್ದು. ನಾವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಆಗೈತೆ ರೀ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದ ತಕ್ಷಣ ಇವತ್ತು ನಮಗೆ ಆಂಧ್ರ ಪ್ರದೇಶದ ಸರ್ಟಿಫಿಕೇಟ್ ಬಂದೈತೆಪ್ಪ ಇವತ್ತೇ. ಅವರು ಆಂಧ್ರದವರು ಆನ್ಲೈನ್ ಮೂಲಕ ಕಳಿಸೋದಿಲ್ಲ, ಆಫ್ಲೈನ್ ಮೂಲಕ. ಆನ್ಲೈನ್ ಮೂಲಕ ಕಳಿಸೋದಿಲ್ಲ, ಅವರು ಆಫ್ಲೈನ್ ಮೂಲಕ ಕಳಿಸುತ್ತಾರೆ. ಇವತ್ತೇ ಬಂದೈತಿ ನಮ್ಮ ಸರ್ಟಿಫಿಕೇಟ್. ಇದು ನನ್ನ 75ನೇ ಸರ್ಟಿಫಿಕೇಟ್. ಆದರೆ KEದವ್ರು ಏನು ಮಾಡೋರು ಅದಾರ ಗೊತ್ತಾ ರೀ, KEದವರು ಆನ್ಲೈನ್ ಮೂಲಕ ಕಳಿಸೋರು ಅದಾರ ನಿಮಗೆ. ಆನ್ಲೈನ್ ಇದೇನು ಹಿಂಗೆ ಪ್ರಿಂಟೆಡ್ ಕಾಪಿ ಬರುವುದಿಲ್ಲ. ನೀವು KCET ಪಾಸ್ ಆಗಿದ್ದು ಪ್ರಮಾಣ ಪತ್ರ ಈ ರೀತಿ ಪೋಸ್ಟ್ಲೆ ಕಳಿಸುವುದಿಲ್ಲ.
ನಿಮ್ಮ ಮೊಬೈಲಲ್ಲಿ ಅಂದರೆ ಕಂಪ್ಯೂಟರೈಸ್ಡ್ ಡಿಜಿಟಲ್ ಸರ್ಟಿಫಿಕೇಟ್ ಬರುತ್ತದೆ ನಿಮಗೆ KSET ಓಕೆ. ಇದು ನನಗೆ ಹಾರ್ಡ್ ಕಾಪಿ ಇವತ್ತು ನಿಮಗೆ ಸಿಕ್ಕಿದ್ದು. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹನ ಮತ್ತು ಬೆಂಬಲದಿಂದ ಸತತವಾಗಿ 75ನೇ ಪರೀಕ್ಷೆಯನ್ನು ನಾನು ಪಾಸ್ ಮಾಡಿದ್ದೇನೆ. ನಿಮ್ಮ ಕಡೆಯಿಂದ ಒಂದು ಪರೀಕ್ಷೆ ಪಾಸ್ ಆದ್ರೂ ಸಾಕು, ನಿಮ್ಮ ಜೀವನ ಉಜ್ವಲವಾಗುತ್ತದೆ. ಸೊ ಪಾಸ್ ಆಗೋದು ತುಂಬ ಇಂಪಾರ್ಟೆಂಟ್. ನೀವು 10 ಸಲ ಪಾಸ್ ಆಗ್ತಿರೋ 100 ಟೈಮ್ಸ್ ಆಗ್ತಿರೋ ಅದು ಇಂಪಾರ್ಟೆಂಟ್ ಅಲ್ಲ. ದ ಫಸ್ಟ್ ಟೈಮ್ ಪಾಸ್ ಆಗೋದು ತುಂಬ ಇಂಪಾರ್ಟೆಂಟ್. ಒಂದು ಸರ್ಟಿಫಿಕೇಟ್ ಇದ್ರೂ ಅಷ್ಟೇ ಬೆಲೆ, 100 ಸರ್ಟಿಫಿಕೇಟ್ ಇದ್ರೂ ಅಷ್ಟೇ ಬೆಲೆ. ಬಟ್ ಒಂದು ಸರ್ಟಿಫಿಕೇಟ್ ನಿಮ್ಮ ಹಣೆ ಬರವನ್ನು ಬದಲಾಯಿಸುತ್ತದೆ. ದಯವಿಟ್ಟು ಈ ಪರೀಕ್ಷೆಗೆ ತಾವೆಲ್ಲರೂ ಗಂಭೀರದಿಂದ ನೋಡಿಕೊಳ್ಳಬೇಕು. ಸುಮ್ಮನೆ ನಾವು ಎಕ್ಸಾಮ್ ಬರಿತೀವಿ ಅಂತ ಬರೆಯೋದಲ್ಲ. ಸೀರಿಯಸ್ನೆಸ್ ಯಾವ ವಿದ್ಯಾರ್ಥಿ ಹತ್ರ ಇರುತ್ತದೆಯೋ ಆತನು ಮಾತ್ರ ಪರೀಕ್ಷೆ ಪಾಸ್ ಮಾಡುತ್ತಾನೆ. KSET 13 ಜನವರಿ 2024 ತೆಗೆದುಕೊಂಡಿದ್ದರು. ಇಂದು ಎಕ್ಸಾಮ್ ಮುಗಿದು 7 ತಿಂಗಳಾಯಿತು. ಹೌದು, ಕೆಲವೊಬ್ಬರು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದಿಲ್ಲ. ಬರಲಾರ್ದ ವಿದ್ಯಾರ್ಥಿಗಳು ಮತ್ತು KSET ಕಾಲ್ಫಾರ್ಮ್ ಆದಾಕರ ಓದಬೇಕು ಅಥವಾ ಈಗಿಲಿಂದಲೇ ಓದ್ಕೊತಿರ್ಬೇಕು. 7 ತಿಂಗಳಾಯಿತು. 7 ತಿಂಗಳು ನೀವು ಓದಿದ್ರಿ ಅಂದ್ರೆ ನಿಮಗೆ ನೆಟ್ ಎಕ್ಸಾಮ್ಗೆ ಹೆಲ್ಪ್ ಆಗ್ತದಪ್ಪ. KSETಗೆ ಎಕ್ಸಾಮ್ ಹೆಲ್ಪ್ ಆಗ್ತದೆ. ನಿಮ್ಮ ಪ್ರಯತ್ನ ಸತತವಾಗಿರಬೇಕು. ಸೋಲು ಗೆಲುವು ಇದು ಲೈಫ್ದೊಳಗೆ ನಡೆಯೋದೇ. ಪಾಸ್ ಆಗೋದು ಫೇಲ್ ಆಗೋದು ಇದು ನಡೀತಾ ಇರ್ತದೆ. ಆದರೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಹೊಸ ಪ್ರಯತ್ನ ಮಾಡಲೇಬೇಕು. ಹೊಸ ಪ್ರಯತ್ನ ಮಾಡಲಿಲ್ಲಲೋ ನಿಮಗೆ ಮುಂದಿನ ದಾರಿ ಸಿಗುವುದಿಲ್ಲ. ನಿನ್ನೆ ಅದ್ಭುತವಾದ ಒಂದು ಉದಾಹರಣೆ ನನಗೆ ಸಿಕ್ಕಿದ್ದು. ನಮ್ಮ ಇಂಡಿಯಾ, ಹೆಮ್ಮೆಯ ಇಂಡಿಯಾ ವರ್ಲ್ಡ್ ಕಪ್ಪಲ್ಲಿ ನಾವು ವಿಶ್ವ ರ್ಯಾಂಕದೊಳಗೆ ನಾವು ಫಸ್ಟ್ ವರ್ಲ್ಡ್ ಕಪ್ ಗೆದ್ದವ್ರು ಯಾರು? ಹಾಂ, ಖತ್ರಾ ಕ್ಯಾಚ್ ಹಿಡ್ದಾನಲ್ಲ. ಹಾಂ, ಖತ್ರಾ. ಹಾಂ 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 ಅಬ್ಬಬ್ಬಬ್ಬ ನೋಡ್ರಿ, ಮೊನ್ನೆ ಗೆದ್ದವ್ರು ಯಾರು? ಇಂಡಿಯಾ ಗೆದ್ದರು. ಓಕೆ ಅಮ್ಮ, ವರ್ಲ್ಡ್ ಕಪ್ ಯಾರು ಗೆದ್ದರು? ಇಂಡಿಯಾ ಗೆದ್ದಿದ ತಕ್ಷಣ ನಾವು ಎಲ್ಲರೂ ಏನು ವಿ ಆರ್ ದ ವರ್ಲ್ಡ್ ಕಪ್ ವಿನ್ನರ್, ವಿ ಆರ್ ದ ವರ್ಲ್ಡ್ ಕಪ್ ವಿನ್ನರ್ ಅಂತೇಳಿ ಹಿಂಗೆಲ್ಲರೂ ಕುಣಿಲಿಗತ್ತಿದ್ದೆವು. ಆಯ್ತಣ್ಣ? ಓಕೆ, ಕುಣಿಲಿಗತ್ತಿದ್ದೇನೋ ಅಲ್ಲ, ಫುಲ್ಲು ಕುಣಿಲಿಗತ್ತಿದ್ದೆವು. ಕುಣಿದು ಇಂಡಿಯಾಗೆ ಬಂದೆವು. ಇಂಡಿಯಾದೊಳಗೆಲ್ಲ ಸೆಲೆಬ್ರೇಷನ್ ಆಯಿತು. ಆದ 2ನೇ ದಿವ್ಸಿಗೆ ಏನಾಗ್ಯದ ಗೊತ್ತದ? ಹಾಂ, ಅವ್ರು ನರೇಂದ್ರ ಮೋದಿ ಬಳಿ ಹೋದರು. ಅದಾದ ನಂತರ ಏನಾಯಿತು? ಮತ್ತೆ ಮನೆಗೆ ಹೋದರು. ಎಲ್ಲಿ? ಜಿಂಬಾಬ್ವೆಗೆ ಹೋಗಿದ್ರು. ಜಿಂಬಾಬ್ವೆಗೆ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರು. ಹಾಂ ಹಾಂ ಹಾಂ, ಜಿಂಬಾಬ್ವೆಗೆ ಹೋಗಿದ್ರು. ಜಿಂಬಾಬ್ವೆದೊಳಗೆ ಮ್ಯಾಚ್ದೊಳಗೆ ಯಾರು ಸೋತರು? ಇಂಡಿಯಾ ಸೋಲ್ತು. ಅಣ್ಣ, ನಿನ್ನ ಮ್ಯಾಚ್ ಸೋತದ ಅಣ್ಣ. ನೋಡು, ನೀವು ಎಷ್ಟು ಕ್ರಿಕೆಟ್ ಹುಳ ಇದ್ರೂ ನೀವು ಬರೀ ನೋಡ್ತೀರಿ, ಆದರೆ ಅದರಿಂದ ಏನು ಪಾಠ ಕಲಿಬೇಕು ನೋಡು. ವರ್ಲ್ಡ್ ಕಪ್ ಗೆದ್ದಿದ್ದು ಇಂಡಿಯಾ. ಜಿಂಬಾಬ್ವೆ ಜೊತೆಗೆ ಮ್ಯಾಚ್ ಮಾಡಿದ್ರು. ನಿನ್ನೆ ಮ್ಯಾಚ್ ನಡೆದಿತ್ತು. ಫಸ್ಟ್ T20 ಮ್ಯಾಚ್ದೊಳಗೆ ಜಿಂಬಾಬ್ವೆ ಕಡೆಯಿಂದ ಭಾರತ ಸೋಲ್ತು. ಎಷ್ಟು ಅಪಮಾನ ರೀ! ಹೌದು, ಯಾರು ಇರಲಿ ಬಿಡಲಿ, ಇಂಡಿಯಾ ಐತಲೋ, ಇಂಡಿಯನ್ ಟೀಮ್ ಐತಲೋ, ಸೋಲ್ತು. ವರ್ಲ್ಡ್ ಕಪ್ ಗೆದ್ದವ್ರು ಹೋಗಿ ಜಿಂಬಾಬ್ವೆ ಅಂದರೆ ಇಟ್ಟೇ ಅದ ದೇಶದು. ಇಟ್ಟೇ ದೇಶ ಏಕದಮ್ ಸಣ್ಣ ಕಿರ್ಕುಳ ಅಂತೇಳಿ ಕರಿತೀವಿ. ಇವೇನು ಜಿಂಬಾಬ್ವೆದವರು ಖತರ್ನಾಕ್ ಆಡಿದ್ರು. ಅವರು ಮ್ಯಾಚ್ ಆಡಿ ಇಂಡಿಯಾಗೆ ಸೋಲಿಸಿದ್ರು. ಅಂದ್ರೆ ನಾವು ವರ್ಲ್ಡ್ ಚಾಂಪಿಯನ್ ಅಂತೇಳಿ ಮೆರೆಯುವ ನಮಗೆ ಅವರು ಸೋಲಿಸಿದ್ರು. ಅದು ಜಿಂಬಾಬ್ವೆ ರಾಷ್ಟ್ರ T20 ಕ್ವಾಲಿಫೈ ಸುದ್ದೇ ಆಗಿಲ್ಲಮ್ಮ. 20 ಟೀಮ್ದೊಳಗೆ ಅದು ಸೆಲೆಕ್ಷನ್ನು ಆಗಲಿಲ್ಲ. ಅದಕ್ಕೂ ತೊಗೋಬೇಕಾಗಿತ್ತು ವರ್ಲ್ಡ್ ಕಪ್ದೊಳಗೆ. ಆದ್ರೆ ವರ್ಲ್ಡ್ ಕಪ್ದೊಳಗೆ ಆಡುವಂಥ ಅರ್ಹತೆ ಜಿಂಬಾಬ್ವೆ ಹೊಂದಿರಲಿಲ್ಲ. ಇಟ್ ಈಸ್ ನಾಟ್ ಕ್ವಾಲಿಫೈಡ್ ಫಾರ್ ಪ್ಲೇಯಿಂಗ್ T20 ಮ್ಯಾಚ್. ಜಿಂಬಾಬ್ವೆ ಈಸ್ ನಾಟ್ ಕ್ವಾಲಿಫೈಡ್ ಫಾರ್ T20 ಮ್ಯಾಚ್. ವರ್ಲ್ಡ್ ಕಪ್ ಏನು ಮ್ಯಾಚ್ ನಡೀತದಲ್ಲ ಅದರೊಳಗೆ ಆಟ ಆಡ್ಲಿಕ್ಕೆ ಅರ್ಹತೆ ಹೊಂದಿಲ್ಲ. ಆದರೆ T20 ವರ್ಲ್ಡ್ ಕಪ್ ಗೆದ್ದಂಥ ಇಂಡಿಯಾಕ್ಕೆ ಸೋಲಿಸುವ ಸಾಮರ್ಥ್ಯ ಅದರ ಹತ್ರ ಇತ್ತು. ಹೀಗಾಗಿ ನಾವು ಸೋತೀವಿ ಅಥವಾ ನಮ್ಗೆ ವರ್ಲ್ಡ್ ಕಪ್ದೊಳಗೆ ಆಟ ಆಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಜಿಂಬಾಬ್ವೆ ದೇಶದವರು ಪ್ಲೇಯರ್ಗಳು ಸುಮ್ಮನೆ ಅಳ್ಕೋತ ಕೂತ್ರೇನೂ ಇಲ್ಲ. ಆದ್ರೂ ಇಂಡಿಯಾ ಜೊತೆಗೆ ಮ್ಯಾಚ್ ಆಡಿ ಅವರನ್ನು ಸೋಲಿಸಿದ್ರು. ಸೊ ಹೇಳೋ ಉದ್ದೇಶ ಇಷ್ಟೇ. ಹಾಂ, ಅವ್ರು ಜಿಂಬಾಬ್ವೆ ತೊಗೊಂಡ್ರು, ಬಿಡಲಿಲ್ಲ ಅವರು. ತೊಗೊಂಡ್ರು. ಇಲ್ಲ, ಬಟ್ ಏನಾಗ್ತಾನೆ ಹೇಳೋ ಉದ್ದೇಶ ಏನು ಗೊತ್ತಮ್ಮ? ಜಿಂಬಾಬ್ವೆ ಸಣ್ಣ ರಾಷ್ಟ್ರದ, ನಾವು ಗೆದಂಗಿಲ್ಲ ಅಲ್ಲಿಲ್ಲ. ಅವರು ಪ್ರಯತ್ನ ಪಟ್ಟು ಮ್ಯಾಚ್ ಆಟ ಆಡಿ ಅವ್ರು ಗೆದ್ದರು. ಇವ್ರು ಇಂಡಿಯಾದವರು ನಾವೇ ಗೆದ್ದೀವಿ ಅಂತೇಳಿ ಹಿಂಗೆ ದಿಮಾಕದಾಗಿದ್ದರೆ ಮ್ಯಾಚ್ ಸೋಲ್ತೀರಿ. ಅದಕ್ಕೆ ನೀವು KSET ಪಾಸ್ ಆಗೀನಿ, ನನ್ನ ಮುಂದೆ ಯಾರೂ ಇಲ್ಲ, ನಾನೇ ಭಾಳ ಭಾರಿ ಅನ್ಕೋತ ನಿಂತೀರಿ.
ಫೇಲ್ ಅಲ್ಲ, ಮತ್ತು ಮುಂದೆ ಮತ್ತೊಂದು ಎಕ್ಸಾಮ್ ಐತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮು. ಅಲ್ಲಿ ನಿಮ್ಮ ಸಾಮರ್ಥ್ಯವನ್ನು ನೀವು ತೋರಿಸ್ಬೇಕು. ನಾ ಅಂತೇಳಿ ಇದು ಮಾಡಿಬಿಡ್ರಣ. ನಿಮ್ಮ ಬುದ್ಧಿವಂತಿಕೆ ಇನ್ನೂ ಹೆಚ್ಚಿಗೆ ಮಾಡಿರಿ, ನಿಮ್ಮ ಜ್ಞಾನ ಇನ್ನೂ ಹೆಚ್ಚಿಗೆ ಮಾಡಿಕೊಳ್ಳಿ, ನಿಮ್ಮ ಕೌಶಲ್ಯ ಇನ್ನೂ ಹೆಚ್ಚಿಗೆ ಮಾಡಿಕೊಳ್ಳಲೇಬೇಕು. ಯಾರು ಫೇಲ್ ಆಗಿದ್ದೀರಿ, ಇದೇ ನಿಮ್ಮ ಅಂತಿಮವಲ್ಲ. ಫೇಲ್ಯೂರ್ ಈಸ್ ನಾಟ್ ಎನ್ ಎಂಡ್, ಇಟ್ ಈಸ್ ನಾಟ್ ಎನ್ ಎಂಡ್. ಅಲ್ಲಿಂದ ನೀವು ಕಲಿಬೇಕು. ಜಿಂಬಾಬ್ವೆದವರು ಹೇಗೆ ಕಲಿತು ನೋಡ್ರಿ, T20 ಮ್ಯಾಚ್ ಆಡ್ಲಿಕ್ಕೆ ಅವರು ಅರ್ಹತೆ ಹೊಂದಿಲ್ಲ, ಆದರೂ ಕೂಡ ಅವರು ತಮ್ಮ ಆತ್ಮವಿಶ್ವಾಸನ ಕಡಿಮೆ ಮಾಡ್ಕೊಂಡ್ರೂ ಇಲ್ಲ. ಹಾಂ, ಸೊ ಈ ರೀತಿಯಾಗಿ ಫೇಲ್ ಆದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ಇನ್ನೊಮ್ಮೆ ತಾವೆಲ್ಲರೂ ಪ್ರಯತ್ನ ಮಾಡಿ ಬರುವ ಕೆಸೆಟ್ ಎಕ್ಸಾಮಲ್ಲಿ ನೀವೆಲ್ಲರೂ ಪಾಸ್ ಆಗಬೇಕು. ಪರೀಕ್ಷೆ ಪಾಸ್ ಆದಂಥ ವಿದ್ಯಾರ್ಥಿಗಳು ಈ ಒಂದು ವೆರಿಫಿಕೇಷನ್ಗೆ ಹೋಗಿ ಅಟೆಂಡ್ ಮಾಡಿ ನಿಮ್ಮ ಪ್ರಮಾಣ ಪತ್ರವನ್ನು ನೀವು ಪಡೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಅನ್ರಿ ಹಾಂ ಅನ್ರಿ ಇವ್ರು ನಮ್ಮ ಅಕ್ಕವ್ರು ಅದಾರ ನೋಡ್ರಿ. ಅಕ್ಕವ್ರು ನಮಸ್ಕಾರ ರೀ. ನಮಸ್ಕಾರ ರೀ. ಎಲ್ಲರಿಗೆ ಆಶೀರ್ವಾದ ಮಾಡಿರಿ. ಎಲ್ಲರೂ ಪರೀಕ್ಷೆ ಪಾಸ್ ಆಗ್ಯಾರ ರೀ. ಅವ್ರಿಗೆ ಸರ್ಟಿಫಿಕೇಟ್ ಸಿಗ್ಲತ್ತಿರ ಆಶೀರ್ವಾದ ಮಾಡಿರಿ. ಹಾಂ, ನೌಕರಿ ಹತ್ತದ್ರಿ. ಪರೀಕ್ಷೆ ಪಾಸ್ ಆದ ನೌಕರಿ ಹತ್ತದ್ರಿ. ವಾ 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 ಎಲ್ಲ ಹಾಂ, ಅವ್ರವ್ರು ಎಲ್ಲರಿಗೆ ಆಶೀರ್ವಾದ ಮಾಡಿರಿ, ಕೈ ಮಾಡಿರಿ. ವಾ 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 ವೆರಿ ಗುಡ್. ಹಾಂ ಹಾಂ, ಅಣ್ಣವ್ರು ಕೂತಾರ ನೋಡ್ರಿ. ಹಾಂ 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 ಬೆಸ್ಟ್ ಬೆಸ್ಟ್. ಕಂಗ್ರ್ಯಾಚುಲೇಷನ್. Papa, congratulations. Ati, what to go?